ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಧನುರ್ಮಾಸದ ಪ್ರಯುಕ್ತ ಇಂದು ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀರಾಮ ಭಜನಾ ಮಂದಿರದಲ್ಲಿ ವಾಸವಿ ಮಂಡಳಿ ವತಿಯಿಂದ ಸಂಗೀತ ಮತ್ತು ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ವಾಸವಿ ಮಂಡಳಿಯ ಸದಸ್ಯರು, ಸ್ಥಳೀಯ ಸಂಗೀತಗಾರರು ಮತ್ತಿತರರು ಪಾಲ್ಗೊಂಡಿದ್ದರು. सर्वसंपदां लोकाभिरामं श्रीरामं भूयो नमाम्यहम् आपदामपहर्तारां सर्वसंपदां लोकाभिरामं श्रीरामं गोविंद समेत श्री रामचंद्र महाप्रभु स्वामी पादारविंदार गोविंद यानि कानि च पापानि जन्मान्तरकृतानि च तानि तानि विनश्यन्ते प्रदक्षिणं पदे पदे पापोऽहं पापात्मपापकर्मसम्भवः पाहि मां प्रलयादेवाचेनावत्सला भक्त्या साष्टाङ्ग नमस्कारं समर्पयामि. ಭಜನಾ ಮಂಡಳಿ ವತಿಯಿಂದ ಪ್ರತಿ ವರ್ಷನೂ ಧನುರ್ಮಾಸದ ಪೂಜೆಗಳನ್ನು ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಅದರಂತೆ ಈ ವರ್ಷನೂ ಸಹ ಧನುರ್ಮಾಸದ ಪೂಜೆಯ ಅಂಗವಾಗಿ ಬೆಳಗ್ಗೆ 7:30ಯಿಂದ 8:30ವರೆಗೂ ಇಲ್ಲಿ ಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಭಜನೆ ನಾವು ಪ್ರತಿನಿತ್ಯ ಈ ಧನುರ್ಮಾಸದಲ್ಲಿ ಬೆಳಗಿನ ಜಾವನೇ ಎದ್ರೆ ತುಂಬಾ ಮನುಷ್ಯನ ಒಂದು ಆರೋಗ್ಯ, ಐಶ್ವರ್ಯ, ನಮ್ಮ ನೆಮ್ಮದಿ ಎಲ್ಲದೂ ಉತ್ತಮವಾಗಿ ಆಗುತ್ತೆ. ಮತ್ತೆ ಪ್ರತಿನಿತ್ಯ ನಾವು ಈ ಧನುರ್ಮಾಸದಲ್ಲಿ ಭಜನೆ ಮಾಡೋದ್ರಿಂದ ಆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮ್ಗೆ ಸಕಲ ಐಶ್ವರ್ಯಗಳು ಸಿಗುತ್ತೆ. ಮನುಷ್ಯನಿಗೆ ಆರೋಗ್ಯ, ನೆಮ್ಮದಿ, ಬುದ್ಧಿ ಎಲ್ಲಾನು ಚೆನ್ನಾಗಿ ಆಗುತ್ತೆ. ಅದೇ ರೀತಿ ಈ ಧನುರ್ಮಾಸದಲ್ಲಿ ಈ ಆರ್ಯವೈಶ್ಯ ಮಂಡಳಿಯ ವತಿಯಿಂದ ನಡೆಸ್ಕೊಂಡು ಬರ್ತಾ ಇರೋದು ನಮ್ಮೆಲ್ರಿಗೂ, ನಮ್ಮ ನಗರಕ್ಕೆ, ಎಲ್ಲಾ ನಮ್ಮ ನಗರದಲ್ಲಿ
ಸರ್ವೇ ಜನ ಎಲ್ಲ ಸುಖಿನೋ ಭವಂತು ಅನ್ನೋ ಒಂದು ಇದರಲ್ಲಿ ಅವ್ರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಆರ್ಯವೈಶ್ಯ ಮಂಡಳಿಯ ಎಲ್ಲರಿಗೂ ಭಕ್ತಾದಿಗಳಿಗೂ ಮತ್ತೆ ಅವರ ಭಜನಾ ಟ್ರಸ್ಟ್ಗಳಿಗೆ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ರಾಮಚಂದ್ರ ರೆಡ್ಡಿ ಅಂತ, ನಾವು ವೃತ್ತಿಪರ ವಕೀಲರು ಮತ್ತೆ ನೋಟ್ರಿ, ಪ್ರವೃತ್ತಿಯಲ್ಲಿ ಭಜನೆ ಮತ್ತು ಯೋಗ ಇವೆಲ್ಲ ಮಾಡ್ತೀವಿ. ವಾಸವಿ, ನಮ್ದು ವಾಸವಿ ಮಹಿಳಾ ಮಂಡಳಿಯಿಂದ ನನ್ನ ಹೆಸರು ರಾಣಿ ಪ್ರಭಾಕರ್ ಅಂತ. ಸುಮಾರು 21 ವರ್ಷದಿಂದ ಪ್ರೆಸಿಡೆಂಟ್ ಆಗಿದ್ದೀನಿ. ನಮ್ಮ ಮುಖ್ಯ ಪ್ರೆಸಿಡೆಂಟ್ ಆರ್ಯವೈಶ್ಯ ಮಂಡಳಿ ಅವರು ನಂಜಪ್ಪಣ್ಣ ಅವರು, ಅವರ ವತಿಯಿಂದ ನಮ್ ಸಂಘ ನಡೀತಾ ಇರುತ್ತೆ. ಯಾವಾಗ್ಲೂ ಶುಕ್ರವಾರ ಮತ್ತು ಸೋಮವಾರ ನಮ್ ಸಂಘ ನಡೆಯುತ್ತೆ. ಇದ್ರ ಬುನಾದಿ ಏನು ಅಂತಂದ್ರೆ, ನಮ್ಮ ಸಂಘದ ಬುನಾದಿನೇ ಭಗವದ್ಗೀತಾ ಮತ್ತು ದೇವರ ನಾಮಗಳು ಹೇಳೋದು. ವಾಸವಿ ಮಹಿಳಾ ಮತ್ತು ವೈಕುಂಠಂ ಭಜನಾ ಮಂಡಳಿ ಅಂತ. ಯಾವಾಗ್ಲೂ ನಮ್ಮ ಹಿಂದೂ ಧರ್ಮ ಮರ್ತೋಗಿದೀವಿ ನಡುವೆ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಸುಮಾರು 15 ವರ್ಷಗಳಿಂದ ನಡೀತಾ ಇದೆ ಈ ಕಾರ್ಯಕ್ರಮ. ಧನುರ್ಮಾಸದ್ದು ನಾವು ಧನುರ್ಮಾಸ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಧನುರ್ಮಾಸದಲ್ಲಿ ತುಂಬಾ ಚಳಿ ಇರುತ್ತೆ. ಆದ್ರೆ ಎಲ್ರು ಮನೇಲಿ ರಗ್ಗೊದ್ಕೊಂಡ್ ಮಲ್ಗಿರ್ತಾರೆ. ಆ ರೀತಿ ಬೇಡ ಅನ್ಕೊಂಡು ನಾವು ದೇವರ ನಾಮಗಳು ಹೇಳ್ಬೇಕು, ಭಜನೆ ಮಾಡ್ಬೇಕು ಅಂತ ಮೊದ್ಲು ಹಿಂದಿನ ಕಾಲದಿಂದ ನಡೆಸ್ತಾ ಇದ್ರು. ನಗರ ಸಂಕೀರ್ತನೆನೂ ಕೂಡ ನಡೀತಾ ಇತ್ತು. ಅದನ್ನ ತಿರ್ಗಾ ಪುನಃ ಆಚರಿಸೋಣ ಅಂತ ಅಂದ್ಬಿಟ್ಟು, ಆದ್ರಿಂದ ಈ ಕಾಲದಲ್ಲಿ ನಡೀತಾ ಇದೆ ಅಂದ್ಬಿಟ್ಟು ಅದನ್ನ ಗ್ರೂಪ್ ಮಾಡ್ಕೊಂಡು ನಮ್ಗೆ ಬ್ಯಾಚ್ ಅವರೆಲ್ಲ ನಡೆಸ್ತಾ ಇದ್ವಿ. ಅದ್ ನಗರ ಸಂಕೀರ್ತನೆ 1 ವರ್ಷ ಮಾಡಿದ್ವಿ. ನಮ್ ವಾಸವಿ ಮಹಿಳಾ ಮಂಡಳಿಯಿಂದ ದೇವ್ರ ನಾಮಗಳು ಸುಮಾರು 60-70 ದೇವ್ರ ನಾಮಗಳನ್ನ ಹೇಳ್ಕೊಡ್ತಾ ಇದೀನಿ. ಅದ್ರ ಜೊತೆ ಭಗವದ್ಗೀತೆನೂ ಹೇಳ್ತಾ ಇದ್ವಿ. ತಿರುಪಾವೆ ಹೇಳ್ಕೊಡ್ತಾ ಇದ್ವಿ. ತಿರುಪಾವೆ ಏನಂತಂದ್ರೆ, ನಮ್ಗೆ ವೆಂಕಟರಮಣ ಸ್ವಾಮಿಗೆ ಆಪ್ತಳಾದಂತ ಮೋದಾದೇವಿ ಅಂಡಾಳ್ದು ತಿರುಪಾವೆ ಇದು. ಅದು ತಿರುಪತಿಯಲ್ಲಿ ಮಾತ್ರ ನಡೀತಾ ಇತ್ತು. ಅದನ್ನೆಲ್ಲ ನಾವು ಕಲ್ತಿದೀವಿ. ಅದ್ರ ಜೊತೆಗೆ ದೇವರ ನಾಮಗಳಾಗ್ಲಿ ಭಗವದ್ಗೀತೆ ಆಗ್ಲಿ ಸಂಸಾರ ಕಷ್ಟಗಳನ್ನೆಲ್ಲ ಬಿಟ್ಟು ನಡೆಸ್ತಾ ಇದೀವಿ. ಆದ್ರಿಂದ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇದ್ದೀನಿ. ಜೈ ವಾಸು. ವರ್ಷವೂ ಕೂಡ ಧನುರ್ಮಾಸದ ಆಚರಣೆ ಭಜನೆ ಮನೆಗಳಲ್ಲಿ ಅತಿ ಹೆಚ್ಚಾಗಿ ನಡೀತಕ್ಕಂಥದ್ದು ನಮ್ಮ ವಾಡಿಕೆಯಾಗಿದೆ. ರಾಮಾಯಣದ ಕಾಲದಿಂದಲೂ ಕೂಡ ಧನುರ್ಮಾಸದ ಆಚರಣೆ, ಧನುರ್ಮಾಸದಲ್ಲಿ ನಗರ ಸಂಕೀರ್ತನೆ ಹಾಗೂ ಭಜನಾ ಮಂದಿರಗಳಲ್ಲಿ ಭಜನಾ ಕಾರ್ಯಕ್ರಮ ರಾಮಾಯಣದ ಕಾಲದಲ್ಲೂ ಕೂಡ ನಡೆದಿರ್ತಕ್ಕಂತಹ ಒಂದು ಪ್ರಸಂಗಗಳು ನಮ್ಗೆ ರಾಮಾಯಣದಲ್ಲಿ ಕಂಡು ಬರ್ತದೆ. ಹಾಗೆ ಆ ಪರಂಪರೆಯನ್ನು ಮುಂದೆ ಕೂಡ ಆ ಸಂಸ್ಕಾರವನ್ನು ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಜನಾಂಗದ ಹಿರಿಯರು ಈ ಒಂದು ಭಜನಾ ಮಂದಿರವನ್ನು ಏರ್ಪಡಿಸಿಕೊಟ್ಟಿರ್ತಾರೆ. ಅಂದಿನಿಂದಲೂ 100 ವರ್ಷಗಳಿಂದಲೂ ಕೂಡ ಈ ಭಜನಾ ಮಂದಿರದಲ್ಲಿ ಧನುರ್ಮಾಸದ ಅಂಗವಾಗಿ ಆರ್ಯವೈಶ್ಯ ಮಂಡಳಿಯ ಆಶ್ರಯದಲ್ಲಿ ಧನುರ್ಮಾಸ ಆಚರಣಾ ಸಮಿತಿ ವತಿಯಿಂದ ಈ ಧನುರ್ಮಾಸದ ಪೂಜಾ ಕೈಂಕರ್ಯಗಳು, ಬೆಳಗಿನ ಜಾವದ ಪೂಜಾ ಕೈಂಕರ್ಯಗಳು ಹಾಗೂ ವಿಶೇಷವಾಗಿರ್ತಕ್ಕಂಥ ಸಂಗೀತದೊಂದಿಗೆ ಕೀರ್ತನೆಗಳನ್ನು ಹಾಡುತ್ತಾ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗ್ತಾ ಬಂದಿರ್ತೇವೆ. ಪ್ರತಿ ವರ್ಷವೂ ಕೂಡ ಧನುರ್ಮಾಸದ ಆಚರಣಾ ಸಮಿತಿ ವತಿಯಿಂದ 30 ದಿವಸಗಳ ಕಾಲ ಸ್ವಾಮಿಯ ಒಂದು ಸೀತಾಲಕ್ಷ್ಮ ಹನುಮ ಸಮೇತ ಶ್ರೀ ರಾಮಚಂದ್ರ ಮಹಾಪ್ರಭು ಸ್ವಾಮಿಗಳ ಒಂದು ಆಸೀನರಾಗಿರ್ತಕ್ಕಂತಹ ಈ ಭಜನಾ ಮಂದಿರದಲ್ಲಿ ಅನೇಕ ಪೂಜಾ ಕೈಂಕರ್ಯಗಳು ಪ್ರತಿನಿತ್ಯವೂ ಕೂಡ 30 ದಿವಸಗಳು ಕೂಡ ನಡೀತದೆ. ಹಾಗೂ ಭಕ್ತಾದಿಗಳು ಕೂಡ ಅನೇಕ ಸಂಖ್ಯೆಯಲ್ಲಿ ಬಂದು ಭಾಗವಹಿಸುತ್ತಾರೆ. ಈ ಒಂದು ಸಂಸ್ಕೃತಿ ಪರಂಪರೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಹಾಗೂ ಈ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಒಂದು ಸಂಕಲ್ಪದೊಂದಿಗೆ ಈ ಒಂದು ಇಲ್ಲಿರ್ತಕ್ಕಂತಹ ಧನುರ್ಮಾಸ ಆಚರಣಾ ಸಮಿತಿಯ ಒಂದು ಕಮಿಟಿಯ ಎಲ್ಲಾ ಸದಸ್ಯರು ಕೂಡ ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬಂದಿರ್ತಾರೆ. ಹಾಗೂ ನಮ್ಮ ನಗರದಲ್ಲಿ ಅನೇಕ ಭಜನೆ ಮನೆಗಳಲ್ಲಿ ಈ ಒಂದು ಕ್ರಿಯೆ ನಡೀತಾನೆ ಇದೆ. ಇಲ್ಲಿನ ಒಂದು ಭಜನಾ ಮಂದಿರದಲ್ಲಿ ಆರ್ಯವೈಶ್ಯ ಜನಾಂಗದ ಒಂದು ಭಜನಾ ಮಂಡಳಿಯಲ್ಲಿ ಮುಖ್ಯ ಆಕರ್ಷಣಾ ಬಿಂದು ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ಕೂಡ ಸಂಗೀತದೊಂದಿಗೆ ಸಂಗೀತ ಕೀರ್ತನೆಗಳು ಮುಖ್ಯ ಆಕರ್ಷಣಾ ಬಿಂದುವಾಗಿರ್ತದೆ. ಅದಕ್ಕಾಗಿ ಸಹಕರಿಸಿದಂತಹ ಎಲ್ಲ ಒಂದು ಮಿತ್ರರಿಗೂ ಕೂಡ ಈ ಒಂದು ಸಮಯದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಎಲ್ಲರಿಗೂ ಕೂಡ ಈ ಧನುರ್ಮಾಸದ ಸಂಪೂರ್ಣ ಫಲ ದೊರೆಯಲಿ ಹಾಗೂ ಸೀತಾಲಕ್ಷ್ಮ ಹನುಮ ಸಮೇತ ಶ್ರೀ ರಾಮಚಂದ್ರ ಮಹಾಪ್ರಭು ಸ್ವಾಮಿಗಳ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ಅಂತ ನಮ್ಮ ಧನುರ್ಮಾಸ ಆಚರಣಾ ಸಮಿತಿ ವತಿಯಿಂದ ಕೋರಿಕೊಳ್ತಾ ಇದ್ದೀವಿ. ವಾಸವಿ, ನಾವು ಆರ್ಯವೈಶ್ಯ ಮಂಡಳಿಯ ಸದಸ್ಯನಿಯರು ಹಾಗೂ ಪದಾಧಿಕಾರಿಗಳು ಇಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ವಾಸವಿ ಸಂಘದಿಂದ ಇಲ್ಲಿ ನಾವು ಕೆಲವು ದಿವಸ ಧನುರ್ಮಾಸದ ಪೂಜೆಯನ್ನು ಸಹ ನೆರವೇರಿಸ್ತಾ ಇದ್ದೀವಿ. ಹಾಗೇನೆ ಈ ಧನುರ್ಮಾಸದ ಕಾರಣ, ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಅತ್ಯಂತ ಏಕಾದಶಿ ವ್ರತವನ್ನು ಮಾಡಿ ಈ ಉತ್ತರಾಯಣ ಪುಣ್ಯಕಾಲದವರೆಗೂ ಶರಶಯ್ಯಲ್ಲಿ ಮಲಗಿದ್ದು ಅವರು ಪ್ರಾಣವನ್ನು ಬಿಟ್ಟರು. ಆ ಒಂದು ಕಾರಣದಿಂದ ಈ ಧನುರ್ಮಾಸ ಮತ್ತು ಉತ್ತರಾಯಣದ ವಿಶೇಷತೆ ಇದರಲ್ಲಿ ತುಂಬಿಕೊಂಡಿದೆ. ಹಾಗೇನೆ ಧನುರ್ಮಾಸದಲ್ಲಿ ಚಳಿಗೆ ಬಹಳಷ್ಟು ಜನ ನಿದ್ದೆ ಹೇಳೋದು ಕಷ್ಟ, ಹಾಗೆಲ್ಲ ಮಾಡ್ತಾ ಇರ್ತಾರೆ.
ಆದ್ರೆ ಭಕ್ತಿ ಭಾವನೆಯಿಂದ ಎಲ್ಲರೂ ಬಂದು ಈ ಒಂದು ಕಾರ್ಯದಲ್ಲಿ ನೆರವೇರಿಸಲಿ, ಈ ಒಂದು ಕಾರ್ಯವನ್ನ ಭಕ್ತಿಪೂರ್ವಕವಾಗಿ ನೆರವೇರಿಸಲಿ ಅಂತ ಹೇಳಿ ಎಲ್ಲರೂ ಸೇರೋದು. ಹಾಗೆ ಚಳಿಯಲ್ಲಿ ಒಂದು ಪೊಂಗಲ್ ನೈವೇದ್ಯ ಮಾಡುವ ಕಾರಣ ಎಲ್ಲರಿಗೂ ಸಹ ಭಗವಂತನ ಕೃಪೆಯಿಂದ ತಂಪಾಗಿರಲಿ. ಇದಕ್ಕೆ ಅಕ್ಕಿ, ಹೆಸರುಬೇಳೆ, ತುಪ್ಪ ಇವುಗಳನ್ನೆಲ್ಲ ಬೆರೆಸಿ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದು. ಹಾಗಾಗಿ ಭಗವಂತ ಈ ಒಂದು ರೂಢಿಯನ್ನ ಎಲ್ರಿಗೂ ಮಾಡಿಸಿದ್ದಾರೆ. ಇದು ಹಳೆಯ ಕಾಲದಲ್ಲಿ ನಡೆದು ಬಂದಿರುವಂತ ವಿಚಾರ. ಆದ್ರೆ ಈಗಲೂ ಸಹ ಧನುರ್ಮಾಸ ಅಂತಂದ್ರೆ ಪೊಂಗಲ್ ಪ್ರಸಾದ ಅನ್ನೋ ಒಂದು ಹೆಸರು ಪ್ರತೀತಿಯಾಗಿದೆ. ಉತ್ತರಾಯಣ ಕಾಲದಲ್ಲಿ ಈ ವೈಕುಂಠ ಏಕಾದಶಿಯ ದಿನದಲ್ಲಿ ಉತ್ತರದ ಬಾಗಿಲು ತೆಗಿತಾರೆ. ಯಾಕಂತಂದ್ರೆ ಪರಮ ಭಕ್ತರಾದ ವಿಷ್ಣುವಿನ ಭಕ್ತರು ಯುದ್ಧದಲ್ಲಿ ವಿಷ್ಣು ಯುದ್ಧ ಮಾಡಿ ಸುಸ್ತಾಗಿರ್ತಾರೆ. ಆವಾಗ ಆ ಪರಮಾತ್ಮನ ಒಂದು ಅಂಶದಿಂದ ಒಬ್ಬ ಸ್ತ್ರೀ ಹುಟ್ಟಿ ಆ ಅತ್ಯಂತ ದುಷ್ಟ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ. ಹಾಗೆ ಅದನ್ನ ಗಮನಿಸಿದಂತಹ ಪರಮಾತ್ಮ ವಿಷ್ಣು ದೇವರು, ನೀನು ಇಷ್ಟೊಂದು ಶಕ್ತಿವಂತಳಾಗಿದೀಯಾ, ನಿನ್ಗೆ ಈ ಒಂದು ವರ ಯಾವ ರೀತಿ ಕೊಡೋದು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ, ನೀನೇ ಕೇಳು ಅಂತ ಹೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ಆ ಸಾಧ್ವಿ, ಈ ದಿನ ವೈಕುಂಠ ಏಕಾದಶಿ, ಇದರಿಂದಾಗಿ ಈ ದ್ವಾರವನ್ನ, ಉತ್ತರದ ದ್ವಾರವನ್ನ ದಿನ ಪೂರ್ತಿ ತೆಗೆದಿರಿ. ಮತ್ತೆ ಈ ದಿನ ಯಾರು ಮರಣ ಹೊಂದುತ್ತಾರೆ ಅವರುಗಳನ್ನೆಲ್ರಿಗೂ ಸಹ ವಿಚಾರಣೆ ಇಲ್ಲದೆ ಸ್ವರ್ಗದಲ್ಲಿ ಸ್ನಾನ ಕೊಡಿ ಅಂತ ಕೇಳ್ತಾಳೆ. ಮಹಾವಿಷ್ಣು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಇಷ್ಟು ಹೇಳಿ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆರ್ಯವೈಶ್ಯ ಭಜನಾ ಮಂಡಳಿಯಿಂದ ಧನುರ್ಮಾಸದ ಪೂಜೆ 1 ತಿಂಗಳಿಂದ ನಡೀತಾ ಇದೆ. ಈ ದಿನವೂ ಸಹ ಧನುರ್ಮಾಸದ ಪೂಜೆ ನಡೀತಾ ಇದ್ದು, ಹಾಗೂ ಸಂಗೀತ ಸೇವೆಯು ಸಹ ಎಲ್ಲಾ ಸ್ಥಳೀಯ ಸಂಗೀತಕಾರರಿಂದ ಸಂಗೀತ ಸೇವೆಯು ಸಹ ನಡೀತಾ ಇದೆ. ಇದು ಪ್ರತಿ ವರ್ಷವೂ ಸಹ ಭಜನೆ ಮಂಡಳಿಯಿಂದ ನಡೀತಾ ಇರೋ ಕಾರ್ಯಕ್ರಮ. ಹಾಗೂ ಮಹಿಳಾ ಮಂಡಳಿಯವರು ಸಹ ವಾರದಲ್ಲಿ 2 ದಿನ ಇಲ್ಲಿ ಭಜನೆ ಕಾರ್ಯಕ್ರಮ ಮತ್ತೆ ಬೇರೆ ಬೇರೆ ಧಾರ್ಮಿಕ ಪಠಣಗಳನ್ನ ಹೇಳ್ಕೊಡೋದನ್ನ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಸುಮಾರು ವರ್ಷದಿಂದ ಧನುರ್ಮಾಸದ ಪೂಜೆಯಲ್ಲಿ ಭಾಗವಹಿಸ್ತಾ ಇದೀವಿ. ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್. ದೂರವಾಣಿ ಸಂಖ್ಯೆ 9980581159.